ಇಲ್ಲಿ ನಾನು ಒಂದು ಬಟ್ಲಾಗಷ್ಟೇ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಹೆಸರು ಬೇಳೆಯನ್ನು ತೊಳೆದ್ಬಿಟ್ಟು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಇಷ್ಟು ಅವಲಕ್ಕಿಯನ್ನು ಬಳಸೋದಿಲ್ಲ, ಇದರೊಳಗಿನ ಸ್ವಲ್ಪ ಅವಲಕ್ಕಿಯನ್ನೇ ಬಳಸ್ತೀನಿ. ಮತ್ತು ಈ ಹೆಸರು ಬೇಳೆಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಇವತ್ತು ನಾನು ಹೆಸರು ಬೇಳೆಯಿಂದನೇ ಡೋಕ್ಳಾನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಅನ್ಕೋತಕ್ಕ ನೋಡಿರಿ ಸೈಡಿಗಿಡನು. ಫಸ್ಟ್ ಏನು ಮಾಡ್ತೀನಿ, ಒಂದು ಪಾತ್ರೆಗೆ ನಾನಿಲ್ಲಿ 3/4 ಬಟ್ಲಾಗಷ್ಟೇ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಇದಕ್ಕಿಲ್ಲಿ ಅರ್ಧ ಬಟ್ಲಾಗಷ್ಟೇ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಅವಲಕ್ಕಿಯಲ್ಲಿ ದೂಸ್ ಇರ್ತದೆ ರೀ, ಕಸ ದೂಸ್ ಇರ್ತದೆ. ಇದನ್ನ ಚಾಣೀಸ್ ತೊಗೊಂಡಿನ ಖರೆ, ಆದರೂ ಅವಲಕ್ಕಿ ಏನೇನು ಮಾಡ್ತೀನಿ ರೀ, ತೊಳೆದು ಬಿಟ್ಟನೆ ಹಾಕ್ತೀನಿ ನಾನು. ನೋಡಿ, ಈ ನೀರನ್ನು ತೆಗೆದು ಬಿಡ್ತೀನಿ ರೀ. ನೀರನ್ನು ತೆಗೆದುಬಿಟ್ಟು ಈ ಅವಲಕ್ಕಿ ಹಾಕ್ತೀನಿ ರೀ. 3/4 ಬಟ್ಲಾಗಷ್ಟೇ ರವೆ ಮತ್ತು ಅರ್ಧ ಬಟ್ಲಾಗಷ್ಟೇ ಅವಲಕ್ಕಿ, 1 ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ. ಯಾವ ಬಟ್ಲೆ ಮೊಸರು ತೊಗೊಂಡಿನಲ್ಲ ರೀ, ಅದರಲ್ಲೇ 1 ಬಟ್ಲಾಗಷ್ಟೇ ಬೇಳೆಯನ್ನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಮೊಸರು, ಅವಲಕ್ಕಿ, ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತೀರಿ. ಇದು ಒಂದು 10 ನಿಮಿಷ ನೆಲ್ಲಿಲ್ಲ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಮಿಕ್ಸಿ ಜಾರಿಗೆ ಫಸ್ಟ್ ಬೇಳೆಯನ್ನು ಹಾಕೋತೀನಿ ರೀ. ನೋಡಿ, ಕಡಲೆಬೇಳೆಯಲ್ಲೇನೂ ಮಾಡ್ತಾರೆ. ಕಡಲೆಬೇಳೆಯಿಂದ ಏನಾಗ್ತದೆ, ಕೆಲವೊಬ್ರಿಗೆ ಏನಾಗ್ತದೆ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಆಗ್ತದೆ. ಆದರೆ ಹೆಸರು ಬೇಳೆಯಿಂದ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ನೋಡಿರಿ. ಕಡಲೆಬೇಳೆಗಿಂತನೂ ಟೇಸ್ಟ್ ಚೆನ್ನಾಗಿ ಆಗ್ತದೆ ಮತ್ತು ಆ್ಯಸಿಡಿಟಿ ಅದು ಏನೂ ಹೋಗೋದಿಲ್ಲ ರೀ. ಇಲ್ಲಿ ಖಾರಕ್ಕೆ ನಾನು 1 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೋರಿ. ಖಾರ ಇಷ್ಟ ಅಂದರೆ ಇನ್ನೊಂದು ಮೆಣಸಿನ್ಕಾಯನ್ನು ಹಾಕ್ಬೋದು. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೆ. ಆದಷ್ಟು ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿರಿ. ಫಸ್ಟ್ ಇದನ್ನು ಹಾಗೇ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಫಸ್ಟ್ ಇದನ್ನು ಹಾಗೇ ಗ್ರೈಂಡ್ ಮಾಡ್ಕೊತೀನಿ ರೀ. ನೀರು ಹಾಕಿ ಗ್ರೈಂಡ್ ಮಾಡ್ರೆ ಏನಾಗ್ತದೆ ರೀ, ಅದು ಶುಂಠಿ ಚಿಕ್ಕ ಚಿಕ್ಕ ಪೀಸ್ಗಳು ಹಾಗೆ ಉಳಿದು ಬಿಡ್ತಾವೆ. ನೋಡಿ, ಈಗ ಫಸ್ಟ್ ಹಾಗೇ ಗ್ರೈಂಡ್ ಮಾಡ್ಕೊಂಡೀನಿ ರೀ. ಈಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ, ರವೆ, ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದಕ್ಕೆ ನೋಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ನಾನು ಯಾವ ರೀತಿ ಇರಬೇಕಂತನೂ ತೋರಿಸ್ತೀನಿ. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ನೋಡಿ, ಇದೇ ರೀತಿಯೇ ಇಷ್ಟೇ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಮಾಡಿ ನೀರು ಹಾಕಿ ರುಬ್ಕೋಬೇಕ್ರಿ ಇದನ್ನು. ನೋಡಿ, ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ಇದನ್ನು ನೋಡಿ, ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಳ್ಳೋಣ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, 1 ಸ್ಪೂನಾಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಕೆಲವರು ಜೀರಿಗೆ ಹಾಗೇನೂ ಹಾಕ್ತಾರೆ ಅಥವಾ ರುಬ್ಬು ಮುಂದೂ ಜೀರಿಗೆ ಹಾಕ್ತಾರೆ. ನಾನು ಜೀರಿಗೆ ಹಾಕಲ್ಲ ರೀ. ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಆಮೇಲೆ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಕೆಲವೊಬ್ಬರು ಆ ಬೇಳೆ ಜೊತೆನೇ ಜೀರಿಗೆ ಫ್ಲೇವರ್ ಇಷ್ಟ ಅಂದರೆ ನೀವು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ರುಬ್ಕೋಬೋದು ರೀ, ನಡೀತದೆ. ಇದು ಇನ್ನೂ ಹೆಲ್ದಿ ಇರಲಿ ಅಂತ ಹೇಳಿ ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ನಾನು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಇಲ್ಲ ಖಾರ ರುಬ್ಬೋದ್ರಿಂದ ಜಾಸ್ತಿ ಖಾರ ಬಿಡ್ತದೆ ಅಂದ್ರೆ ನೀವು ಇಲ್ಲಿ ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಆ ರೀತಿಯೂ ನಡೀತದೆ ರೀ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಇದು ಎಲ್ಲನೂ ಮಿಕ್ಸ್ ಆಗಿದೆ. ನೋಡಿ, ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಲಾಸ್ಟಿಗೆ ಇಲ್ಲಿ ಈನೋವನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, 1 ಪ್ಯಾಕೆಟನ್ನು ಈನೋವನ್ನು ಹಾಕಿದ್ದೀನಿ. ಈನೋ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕ್ರಿ ಇದನ್ನು. ಇಲ್ಲ ಏನೋ ಬೇಡ, ಹೆಲ್ತಿಗೆ ಒಳ್ಳೇದಲ್ಲ ಅಂದ್ರೆ ನೀವು ಒಂದು ಸ್ವಲ್ಪ ಸೋಡಾ ಹಾಕ್ರಿ, ನಡೀತದೆ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಕೆ ಆಲ್ರೆಡಿ ಕಡಾಯಿಯಲ್ಲಿ ನೀರು ಹಾಕಿಬಿಟ್ಟು ಚಾಡಿಯನ್ನು ಇಟ್ಟಿದ್ರಿ. ಮತ್ತು ಈಗ ನಾನಿಲ್ಲಿ ಏನು ಮಾಡಿದ್ದೀನಿ, ತಾಟಿಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ರೀ ನಾನು. ಇಲ್ಲ ನಿಮ್ಮ ಕಡೆ ಡೋಕ್ಲಾ ಪ್ಲೇಟ್ ಇತ್ತಂದ್ರೆ ನೀವು ಡೋಕ್ಲಾ ಪ್ಲೇಟ್ನಲ್ಲಿನೂ ಹಾಕೋಬೋದು. ನೋಡಿ, ಸ್ವಲ್ಪ ತಾಟನೇ ಸಣ್ಣದಾಗ್ತೈತೆ ಅನ್ಸತೈತೆ ನನಗೆ, ಹಿಟ್ಟನೇ ಜಾಸ್ತಿ ಐತೆ ಅನ್ಸಕತ್ತದ. ನೋಡಿ, ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತೇನೆ ರೀ. ನೋಡಿ, ಇಲ್ಲ ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದರೆ ಇಲ್ಲಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕ್ಬೋದು. ಇಲ್ಲ ಮಕ್ಕಳು ತಿಂತಾವೆ ಖಾರನೇ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು ರೀ, ನಡೀತದೆ. ಈಗ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ 10 ನಿಮಿಷ ಸ್ಟೀಮ್ ಮಾಡ್ಕೋತೇನೆ ರೀ. ನೋಡಿ, ಈಗ 10 ನಿಮಿಷ ಆಗಿದೆ ರೀ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿರಿ, ಹಿಟ್ಟು ಜಾಸ್ತಿ ಆಗಿದೆ ಅಂತ ಹೇಳತ್ತಿದ್ದೆ, ನನಗೆ ಅನ್ಸೋದಿತ್ತು. ನೋಡಿ, ನೀಟಾಗಿ ಬಂದದ ನೋಡಿರಿ, ಏನು ಹಸಿ ಹಿಟ್ಟಿಲ್ಲ, ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ. ನೋಡಿ, ಈಗ ಇದನ್ನು ತೆಗೆದುಬಿಟ್ಟು ಒಂಚೂರೇ ಆರಲಿ ರೀ. ಒಂದು ಸ್ವಲ್ಪ ಆರಿದ್ಮೇಲೆ ನಿಮಗೆ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವತ್ತೆ.
ನೋಡಿ ಆ ಅವಲಕ್ಕಿ ಹಾಕೋದ್ರಿಂದನೂ ಇನ್ನೂ ಸಾಫ್ಟಾಗಿ ಬರ್ತಾವ್ರಿ. ನೀವು ಇಲ್ಲ ಅಂದ್ರೆ ಕೆಲವ್ರು ಏನು ಮಾಡ್ತಾರೆ ಬರೀ ಬೇಳೆ ರವೆ ಹಾಕ್ತಾರೆ. ಆದರೆ ಈ ರೀತಿ ಅವಲಕ್ಕಿಯನ್ನು ಹಾಕಿ ನೋಡ್ರಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ. ಅಥವಾ ನೀವು ಹೆಸರು ಬೇಳೆಯಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನೂ ಬಿಸಿ ಅದ, ಒಂದು ಚೂರು ಆರಿದ್ರೆ ಅಷ್ಟೇ. ನೋಡಿ ನಾನು ಒಂದನ್ನು ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ ಕಡಲೆಬೇಳೆಗಿಂತ ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಡಲೆಬೇಳೆಯಿಂದ ಕೆಲವ್ರಿಗೆ ತುಂಬಾ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಆಗ್ತದೆ. ಆದರೆ ಹೆಸರು ಬೇಳೆಯಿಂದ ತುಂಬಾ ಚೆನ್ನಾಗಿ ನೋಡಿರಿ ಆರೋಗ್ಯಕ್ಕೆ ಹೆಸರು ಬೇಳೆಯಿಂದ ಮಾಡಿರೋದು ತುಂಬಾ ಒಳ್ಳೆಯದು ಇದು. ನೋಡಿ ಆ ಕ್ಯಾರೆಟ್ ಹಾಕಿರೋದ್ರಿಂದ ನೋಡಿರಿ ಆ ರೀತಿ ಆಗಾಕತ್ತೈತಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ, ಎಷ್ಟು ಸಾಫ್ಟು ನೋಡಿ. ನೋಡಿ ತುಂಬಾ ಸಾಫ್ಟಾಗಿರುವಂಥ ಹೆಸರು ಬೇಳೆಯಿಂದ ಮಾಡಿರೋ ಡೋಕ್ಳ ರೆಡಿ ಆಗ್ಯಾವ್ರಿ. ನೋಡಿ ಇದಕ್ಕೆ ನೋಡಿ ನಾನೊಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ, ಅಷ್ಟೇ ಹಾಕ್ತೀನಿ. ಇಲ್ಲ ಡೋಗ್ಳಕ್ಕೆ ಇನ್ನೊಂದು ಸ್ವಲ್ಪ ಅದು ಸಕ್ಕರೆ ಮತ್ತು ನೀರನ್ನು ಹಾಕಿ ಕುದಿಸ್ಬಿಟ್ಟು ಹಾಕ್ತಾರಲ್ಲ ಆ ರೀತಿಯೂ ನೀವು ಆ ಶುಗರ್ ಸಿರಪನ್ನು ಹಾಕ್ಬೋದು ರೀ, ನಡೀತದೆ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಇದನ್ನು ಸರ್ವ್ ಮಾಡ್ಬೋದು. ಅಥವಾ ಇದ್ರ ಜೊತೆ ಚಟ್ನಿ ಮಾಡಿಬಿಟ್ಟು ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ನಡೀತದೆ ರೀ. ನೋಡಿ ಈರುಳ್ಳಿ ಕೊತ್ತಂಬರಿ ಚಟ್ನಿನೂ ಮಾಡ್ತಾರೆ, ಅಥವಾ ಕಾಯಿ ಚಟ್ನಿ ಜೊತೆನೂ ಕೆಲವೊಬ್ರು ತಿಂತಾರೆ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಇದನ್ನು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಡೋಕ್ಳಾನ ಸರ್ವ್ ಮಾಡಿರಿ. ಈ ಡೋಕ್ಳಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.